ಸೊ ಓಕೆ. ಸೊ 37ನೇ ಕ್ವಶನ್ ನೋಡಿ, ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತಾನೆ. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ತಕ್ಷಣ ನೀವೇನು ಮಾಡ್ಕೋಬೇಕು, ಮ್ಯೂ ಅನ್ನು ಕಂಡುಹಿಡಿಬೇಕು. ವಾಟ್ ಅಂದರೆ ಕ್ವಶನ್ ಮಾರ್ಕ್. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಫಾರ್ ಫುಲ್ಲಿಂಗ್ ಎ ಲೋಡ್ ಆಫ್ 400 kg. ಲೋಡ್ ಅಂದ್ರೆ ಒಂದೇ, ಮಾಸ್ ಅಂದ್ರೆ ವೆಯ್ಟ್ ಒಂದೇ, ವೆಯ್ಟ್ ಅಂದ್ರೆ ಒಂದೇ, ನಾರ್ಮಲ್ ರಿಯಾಕ್ಷನ್ ಅಂದ್ರೂ ಒಂದೇ. Rn ಎಷ್ಟಪ್ಪ 400 kg. ನೆಕ್ಸ್ಟ್ ಹೇಳ್ತಾರೆ ಬೈ ಎ ಫೋರ್ಸ್ ಅಂತಾನೆ. ಯಾವ ಫೋರ್ಸ್ ಇದು? ಎಫರ್ಟ್ ಅಥವಾ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿದೆ? 40 kg. 40 kg. ನೋಡಿ ಸಿಂಪಲ್ ಫಾರ್ಮುಲಾ ಗೊತ್ತಿದೆ. ಮ್ಯೂ ಇಸ್ ಈಕ್ವಲ್ ಟು ಅಥವಾ ಫಾರ್ಮುಲಾ ಏನಪ್ಪ, ಎಫ್ ಇಸ್ ಈಕ್ವಲ್ ಟು ಮ್ಯೂ Rn ಇಸ್ ದ ಸಿಂಪಲ್ ಫಾರ್ಮುಲಾ. ನಮಗೆ ಬೇಕಾಗಿದ್ದೇನು ಮ್ಯೂ ಇಲ್ಲೇ ಇರಲಿ, Rn ಈ ಕಡೆ ಕಳಿಸೋಣ. ಸೊ ಅವಾಗ ಮ್ಯೂ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ Rn. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್? ಎಫ್ ಬಂದು 40 kg ಇದೆ. Rn ಎಷ್ಟು ಕೊಟ್ಟಿದ್ದಾನೆ? 400 kg ಕೊಟ್ಟಿದ್ದಾನೆ. kg ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ, 4 ಒಂದೇ, 4 ಹತ್ತಲೆ, 1/10 ಇಸ್ ನಥಿಂಗ್ ಬಟ್ 0.1. ಇದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ ಮ್ಯೂಗೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಹೇಳಿ? 0.1. ಸಿ ಇಸ್ ದ ರೈಟ್ ಆನ್ಸರ್. ವೆರಿ ಸಿಂಪಲ್ ಕ್ವಶನ್. ಸಿ ಇಸ್ ದ ರೈಟ್ ಆನ್ಸರ್. ಈಗ ಹೋಗೋಣ ಮುಂದಿನ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಏನು ಕೇಳಿದ್ರಿ? ಮೂರೇ ನಿಮಗೆ ಬರೋದು ಯಾವುದು? ಎಫ್, ಮ್ಯೂ, Rn. ಇವು ಮೂರನ್ನ ಬಹಳ ಇಂಪಾರ್ಟೆಂಟ್ ಇಟ್ಕೊಂಡು ಚಾಪ್ಟರ್ ಮುಗಿದೋಗ್ಬಿಡುತ್ತೆ. ಸೊ ನೋಡಿ, ಮ್ಯೂ ಇದೆ, ಎಫ್ ಇದೆ, Rn ಇದೆ. ಓಕೆನಾ? ಸೊ ಇದೆಷ್ಟು ಅಂತ ನೆಕ್ಸ್ಟ್ ಕ್ವಶನ್ ನೋಡೋಣ. 38ನೇ ಕ್ವಶನ್, ಹೌ ಮಚ್ ವಿಲ್ ಬಿ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತಾನೆ. ಆವಾಗ ಮ್ಯೂ ಅನ್ನ ಕಂಡುಹಿಡಿಬೇಕು. ಹಾಗಿದ್ರೆ ಏನ್ ಕೊಟ್ಟಿದ್ದಾನೆ? ಫಾರ್ ಮೂವಿಂಗ್ ಎ ಬಾಡಿ ಆಫ್ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಅಂದ್ರೆ ಒಂದೇ, Rn ಅಂದ್ರೆ ಒಂದೇ, ವೆಯ್ಟ್ ಅಂದ್ರೆ ಒಂದೇ. 80 kg ಮಾಸ್ ಇದೆ. ಬೈ ಎ ಫೋರ್ಸ್ ಆಫ್ 40 kg. ಇದನ್ನ ತಳ್ಳಬೇಕಂದ್ರೆ ಎಷ್ಟು kg ಫೋರ್ಸ್ ಬೇಕು? 40 kg ಫೋರ್ಸ್ ಬೇಕು. ನೋಡಿ ಬಹಳ ಸಿಂಪಲ್ ಫಾರ್ಮುಲಾ. ಸೊ ನೋಡಿ ಇಲ್ಲಿ, ಸೊ ಮ್ಯೂ ಇಸ್ ಈಕ್ವಲ್ ಟು ಅಥವಾ ಎಫ್ ಇಸ್ ಈಕ್ವಲ್ ಟು ಮ್ಯೂ Rn. ಸೊ ಮ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಫ್ ಡಿವೈಡೆಡ್ ಬೈ Rn. ಎಫ್ ಎಷ್ಟು ಕೊಟ್ಟಿದ್ದಾರೆ ನೋಡಿ? 40 ಡಿವೈಡೆಡ್ ಬೈ 80. 40 kg ಡಿವೈಡೆಡ್ ಬೈ 80 kg. ಸೊ kg ಕ್ಯಾನ್ಸಲ್, 0 4 ಒಂದೇ, 4 ಎರಡೇ, ದಟ್ ಈಸ್ 1/2. 1/2 ಅಂದ್ರೆ ಒಂದೇ, 0.5 ಅಂದ್ರೂ ಒಂದೇ. ಹಾಗಿದ್ರೆ ನೋಡೋಣ 0.5 ಎಲ್ಲಿದೆ ಅಂತ. ನೋಡಿ ಇಲ್ಲಿ 0. ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಗೊತ್ತಾಯ್ತಲ್ಲ? ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಹೋಗೋಣ. ದಟ್ ಈಸ್ ಕಾಲ್ಡ್ ಆಸ್ 39th ಕ್ವಶನ್ ಹೋಗೋಣ ಈಗ. ಸೊ 39ನೇ ಕ್ವಶನ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಹೌ ಮಚ್ ವಿಲ್ ಬಿ ದ ವೆಯ್ಟ್ ಅಂತಾರೆ. ಅಂದ್ರೆ ಇಲ್ಲಿ ಕೇಳಿದಾನೆ Rn ಅನ್ನ ಕಂಡುಹಿಡಿಬೇಕು. ಹೌ ಮಚ್ ಇಸ್ ದ ವೆಯ್ಟ್? ವೆಯ್ಟ್ ಅಂದ್ರೆ ಒಂದೇ, ಮಾಸ್ ಅಂದ್ರೆ ಒಂದೇ, Rn ಅಂದ್ರೂ ಒಂದೇ. Rn ಕಂಡುಹಿಡಿಬೇಕು. ಹೌ ಮಚ್ ವಿಲ್ ಬಿ ದ ವೆಯ್ಟ್ ಆಫ್ ದ ಬಾಡಿ ವಿಚ್ ವಿಲ್ ಮೂವ್ ಹಾರಿಜಾಂಟಲ್ ಫೋರ್ಸ್ ಆಫ್ 50 kg ಅಗೇನ್ಸ್ಟ್ ದ ಫ್ರಿಕ್ಷನಲ್ ರೆಸಿಸ್ಟೆನ್ಸ್. ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಒಂದೇ, ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಅಂದ್ರೆ ಒಂದೇ. ಮ್ಯೂ ಕೊಟ್ಟಿದ್ದಾರೆ ಎಷ್ಟಪ್ಪ? 0.25 ಇದೆ. ದಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಇದನ್ನ ಮೂವ್ ಆಗಬೇಕಾದ್ರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದೀವಿ ನಾವು? 50 kg ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದೀವಿ. ನೋಡಿ, ಎಫ್ ಇಸ್ ಈಕ್ವಲ್ ಟು ಸಿಂಪಲ್ ಫಾರ್ಮುಲಾ ಮ್ಯೂ Rn. ಏನ್ ಕೇಳಿದಾನೆ? Rn ಕೇಳಿದಾನೆ. Rn ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಇವೆರಡರ ಮಧ್ಯೆ ಇಂಟು ಇದೆ. ಮ್ಯೂ ಈ ಕಡೆ ಬಂದ್ರೆ ಏನಾಗುತ್ತೆ? ಎಫ್ ಡಿವೈಡೆಡ್ ಬೈ ಮ್ಯೂ ಆಗುತ್ತೆ. ಎಫ್ ಎಷ್ಟಿದೆಪ್ಪ? 50 ಡಿವೈಡೆಡ್ ಬೈ 0.25. ನೋಡಿ ಇಲ್ಲಿ ಫಸ್ಟ್ ಡೆಸಿಮಲ್ ಪಾಯಿಂಟ್ ತಗೋಬೇಕು. 50 ಇಂಟು 100ರಿಂದ ಗುಣಿಸೋಣ, 0.25 ಇಂಟು 100ರಿಂದ ಗುಣಿಸೋಣ. ನೋಡಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಮುಂದ್ಕೋಬೇಕು. ಸೊ ಪಾಯಿಂಟ್ ಇಂದ ಎಷ್ಟು ಸಂಖ್ಯೆ ಇದಾವೆ? 1 2 ಇದೆ. 1ರ ಮುಂದೆ 2 0 ಇರಬೇಕು. ಓಕೆ, ಸೊ ಆವಾಗ 50 5000 ಡಿವೈಡೆಡ್ ಬೈ 25. ಸೊ 25 ಒಂದೇ, 25 ಎರಡೇ 50, 0 ಅವಾಗ ಎಷ್ಟು kg ಬೇಕು? 200 kg ಫೋರ್ಸ್ ಇದೆ. ಅದರ ತೂಕ ಎಷ್ಟಿದೆ? 200 kg ಇದೆ ಅಂತ. ನೋಡಿ 200 kg ಎಲ್ಲಿದೆ? ಸೊ ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈಗ 40th ಕ್ವಶನ್ ನೋಡಿ. ವಾಟ್ ವಿಲ್ ಬಿ ದ ಅಪ್ರಾಕ್ಸಿಮೇಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತಾರೆ. ಸೊ ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ ನಥಿಂಗ್ ಬಟ್
ಥೀಟಾ ಎಷ್ಟು ಅಂತ ನಿಮಗೆ ಕ್ವಶನ್ ಮಾಡಿದ್ದಾರೆ. ಅಂಡ್ ಆಬ್ಜೆಕ್ಟ್ ನೋಡಿ ಇನ್ಕ್ಲೇಷನ್ an object with the coefficient of friction mu is ಕೊಟ್ಟಿದ್ದಾರೆ, ಎರಡೇ ಕೊಟ್ಟಿರೋದು mu is equal to 0.84. ಸೊ ಬಹಳ ಸಿಂಪಲ್ ಲೆಕ್ಕ, ಇದರಲ್ಲಿ ಏನು ಕಷ್ಟನೇ ಇಲ್ಲ ನೋಡಿ. tan theta is equal to mu ಆಲ್ರೆಡಿ ನಿಮಗೆ ಪ್ರೂವ್ ಮಾಡಿ ತೋರಿಸಿದೆ. ಸೊ ಅವಾಗ tan theta ಕಂಡುಹಿಡಿಯಬೇಕು. mu ಕೊಟ್ಟಿದ್ದಾರೆ ಎಷ್ಟು 0.84. ಸೊ theta is equal to ಏನಾಗುತ್ತಪ್ಪ tan inverse ಅಥವಾ ಹಿಂಗೆ ಬರೆದ್ರು ಒಂದೇ 0.84 divided by tan. our theta is equal to tan inverse 0.84. ಈಗ ನೋಡಿ ನಿಮ್ಮ ಟೇಬಲ್ ಈ ತರ ಇತ್ತ ಲಾಗ್ ಟೇಬಲ್, ನ್ಯಾಚುರಲ್ ಟ್ಯಾಂಜೆಂಟ್ ಹೋಗ್ಬೇಕು. ನ್ಯಾಚುರಲ್ ಟ್ಯಾಂಜೆಂಟ್ ಹೋಗಿ ಇದರ ಒಳಗಡೆಗೆ ಹುಡುಕ್ಬೇಕು. ನೋಡಿ ಇಲ್ಲಿ 0 ದಿಂದ 1 to up to 89 ಡಿಗ್ರಿ ತನಕ ಇರುತ್ತೆ ಟೇಬಲ್. ಈ ಕಡೆಗೆ 0, ಅದಾದ್ಮೇಲೆ 6, 12, 18 ಅಪ್ ಟು ಇಲ್ಲಿ ತನಕ 54 ಮಿನಿಟ್ಸ್ ತನಕ ಇರುತ್ತೆ. ಸೊ ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ನೋಡ್ಬೇಕು 0.84. ಸೊ ಹೋಗಿ ಈ ಕಡೆ ಬಂದಾಗ ನಿಮಗೆ ಸಿಗುತ್ತೆ ಆ ಆ್ಯಂಗಲ್ ಎಷ್ಟು ಸಿಗುತ್ತಪ್ಪ ಅಂದರೆ, ಸೊ ವಿಚ್ ಇಸ್ ದ ಕ್ವಶನ್ 40ನೇ ಕ್ವಶನ್ ನೋಡಿ. ಈಗ 40th ಕ್ವಶನ್ ಇದೆ ಕರೆಕ್ಟಾಗಿ ನಿಮಗೆ. ಸೊ ಇಲ್ಲಿ 40 ಡಿಗ್ರಿ ಇಲ್ಲಿ ಬರುತ್ತೆ, 0.84 ಇಲ್ಲಿ ಬರುತ್ತೆ, 40 ಡಿಗ್ರಿ 0 ಮಿನಿಟ್ಸ್. ಆವಾಗ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಬರೀಬೇಕು 40 ಡಿಗ್ರಿ ಬರುತ್ತೆ. ಎಲ್ಲಿದೆ 40 ಡಿಗ್ರಿ ನೋಡಿ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ಗೊತ್ತಾಯ್ತಲ್ಲ ಇದು. ಸೊ ನೆಕ್ಸ್ಟ್ ನೋಡೋಣ. ಸೊ 41ನೇ ಕ್ವಶನ್, ವಾಟ್ ಈಸ್ ದ ವರ್ಕ್ ಡನ್ ಅಂತಾನೆ ನೋಡಿ. ಇದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್. ವಾಟ್ ಈಸ್ ದ ವರ್ಕ್ ಡನ್ ಮೂವ್ ಎ ಬಾಡಿ ಆಫ್ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಈಸ್ ನಥಿಂಗ್ ಬಟ್ ನಮಗೆ ಇಲ್ಲಿ ಏನಾಗುತ್ತೆ Rn ದಟ್ ಈಸ್ ಈಕ್ವಲ್ ಟು ಮಾಸ್ ದಟ್ ಈಸ್ ಈಕ್ವಲ್ ಟು Rn ಎಷ್ಟು ಕೊಟ್ಟಿದ್ದಾರೆ 60 kg ಅನ್ನು ಕೊಟ್ಟಿದ್ದಾರೆ. Rn ಎಷ್ಟು ಕೊಟ್ಟಿದ್ದಾರೆ 60 kg ಅನ್ನು ಕೊಟ್ಟಿದ್ದಾರೆ. Rn is equal to 60 kg ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅಂಡ್ ಡಿಸ್ಟೆನ್ಸ್ 60 kg ಟು ಎ ಡಿಸ್ಟೆನ್ಸ್ ಆಫ್ 5 ಮೀಟರ್. ಎಷ್ಟು ದೂರ ಚಲಿಸ್ತದೆ ಎಸ್. ಸೊ ಟಿ ಡಿಸ್ಟೆನ್ಸ್ ದಟ್ ಇಸ್ ಎಸ್ ಇಸ್ ಈಕ್ವಲ್ ಟು 5 ಮೀಟರ್. 5 ಮೀಟರ್. ಸೊ ನೋಡಿ ನೀವು 5 ಮೀಟರ್. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಬಾಡಿ ಅಂಡ್ ದ ಪ್ಲೇನ್ ನು ಕೊಟ್ಟಿದ್ದಾರೆ. ಸೊ mu is equal to 0.2. ಸೊ ಫಸ್ಟ್ ನೋಡಿ ವರ್ಕ್ ಡನ್ ಕಂಡುಹಿಡಿಯಬೇಕು. ವರ್ಕ್ ಡನ್ is equal to ಫೋರ್ಸ್ ಇಂಟು ಡಿಸ್ಟೆನ್ಸ್. ಫಸ್ಟ್ ಫೋರ್ಸ್ ಕಂಡುಹಿಡ್ಕೋಬೇಕು. ಸೊ ಫೋರ್ಸ್ ಅಂದ್ರೆ ಯಾವುದು ಫ್ರಿಕ್ಷನ್ ಫೋರ್ಸ್. ಸೊ ನೋಡಿ F is equal to mu Rn. ಸಿಂಪಲ್ ಫಾರ್ಮುಲಾ. ಸೊ mu ಅಂದ್ರೆ ಎಷ್ಟಪ್ಪ 0.2. Rn ಅಂದ್ರೆ ಎಷ್ಟಪ್ಪ 60. Rn 12. ಸೊ Rn 12. ಸೊ 1 0 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. ಅವಾಗ ಏನು ಬರುತ್ತೆ ನಿಮಗೆ 12 kg ಬಂತು F ಅನ್ನ. ಸೊ ನಿಮಗೆ ನೆಕ್ಸ್ಟ್ ನೋಡಿ ವರ್ಕ್ ಡನ್ is equal to ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಥವಾ ಎಸ್ ಅಂತ F ಇಂಟು ಎಸ್. F ಎಷ್ಟು ಬರುತ್ತಪ್ಪ 12. ಡಿಸ್ಟೆನ್ಸ್ ಎಷ್ಟಿದೆ ಹೇಳಿ ನೋಡಿ, ಇಲ್ಲಿ 5 ಮೀಟರ್ ಇದೆ. ದೂರ ಎಷ್ಟು ದೂರ ಕಾಣಿಸ್ತೈತಿ 12. ಫೋರ್ಸ್ ಇಲ್ಲಿ ನ್ಯೂಟನ್ ಫೋರ್ಸ್ ಅಥವಾ kg ಇದೆ. ಸೊ ನೋಡಿ ಇಲ್ಲಿ ಯೂನಿಟ್ ಏನು ಕೊಟ್ಟಿದ್ದಾರೆ ನೋಡಿ ಎಲ್ಲ. ಸೊ ಇಲ್ಲಿದೆ kg ನೋಡಿ. ಭಾಳ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ 2 ಯೂನಿಟ್ ಬರ್ತವೆ, ಒಂದು kg ಮತ್ತೆ ಮೀಟರ್, ಅದು ಇರಬೇಕು. ಹಾಗಾಗಿ ಇದು ಬರೀ kg ಇದೆ, ಇದು ತಪ್ಪು. ಇದು kg ಇದೆ, ಇದು ತಪ್ಪು. ಇವೆರಡರಲ್ಲಿ ಒಂದು ಸರಿ ಇರುತ್ತೆ. ಯಾವುದಂತ ನೋಡೋಣ. 12 60 ಮೀಟರ್ kg ಅಥವಾ kg ಮೀಟರ್ ಯಾವ್ದು ಇರಬಹುದು. ಸೊ ಅವಾಗ ಟಿ ಇಸ್ ದ ಕರೆಕ್ಟ್ ಆನ್ಸರ್. ಟಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಗೊತ್ತಾಯ್ತಲ್ಲ. ಓಕೆ, ಹೋಗೋಣ. ಈಗ ಎಷ್ಟನೇ ಕ್ವಶನ್ ಆಯ್ತು 41. 42ನೇ ಕ್ವಶನ್ ಹೋಗೋಣ. 42 ಇವು 2 ಕ್ವಶನ್ ಆಯ್ತಂದ್ರೆ ಮಾಡಲ್ 1 ಮುಗಿಯುತ್ತೆ. ಟೋಟಲ್ 8 ಮಾಡಲ್ ಇರ್ತವೆ. 8 ಮಾಡಲ್ ಅಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಏನಿರುತ್ತೋ ಅದೇ ಕ್ವಶನ್ ಅನ್ನೇ ಕೇಳ್ತಾರೆ. ಓಕೆನಾ. ಸೊ ಈಗ 42ನೇ ಕ್ವಶನ್ ಹೋಗೋಣ. ಹೌ ಮಚ್ ವಿಲ್ ಬಿ ದ ವರ್ಕ್ ಡನ್. ಮತ್ತೆ ಅದೇ ಸೇಮ್ ಕ್ವಶನ್. ಹೌ ಮಚ್ ವಿಲ್ ಬಿ ದ ವರ್ಕ್ ಡನ್. W ಎಷ್ಟು ಅಂತ ಕಂಡುಹಿಡಿಯಬೇಕು. ಹೌ ಮಚ್ ವಿಲ್ ಬಿ ದ ವರ್ಕ್ ಡನ್ ಮೂವಿಂಗ್ ಎ 10 kg. ಮೂವಿಂಗ್ ಎ 10 kg object raising on a horizontal plane through a distance of 10 meter. Moving an object ಅಂತಾನೆ. How much is the work done ಅಂತಾನೆ. So moving an object of 10 kg. Rn ಕೊಟ್ಟಿದ್ದಾರೆ. ಎಷ್ಟು kg ಅಪ್ಪ 10 kg ಕೊಟ್ಟಿದ್ದಾರೆ.
ಆಮೇಲೆ ಸೊ ಮ್ಯೂ ಕೊಟ್ಟಿದ್ದಾರೆ, ಅದು ಬಹಳ ಇಂಪಾರ್ಟೆಂಟ್. ಮ್ಯೂ ಕೊಟ್ಟಿದ್ದಾರೆ, ಮ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ 0.15 0.15 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಟ್ರಾವಲ್ಡ್ ಕೊಟ್ಟಿದ್ದಾರೆ, ಡಿ ಅಥವಾ ಎಸ್ ಯಾವ್ದು ಬೇಕಾದ್ರೂ ಆಗ್ಬೋದು. ಅದು ಎಷ್ಟು ಮೀಟರ್ ಕೊಟ್ಟಿದ್ದಾರೆ ನೋಡಿ, ಥ್ರೋ ಎ ಡಿಸ್ಟೆನ್ಸ್ ಆಫ್ 10 ಮೀಟರ್ ಅಂತಾರೆ. ಇದು ಇನ್ನೂ ಈಸಿ ಕ್ವಶನ್. ಸೊ ನೀವು ಸೊ ಎಫ್ ಇಸ್ ಈಕ್ವಲ್ ಟು ಫಸ್ಟ್ ಎಫ್ ಕಂಡು ಹಿಡ್ಕೋಬೇಕು, ಮ್ಯೂ ಆರ್ ಎನ್. ಎಫ್ ಇಸ್ ಈಕ್ವಲ್ ಟು ಏನು, ಮ್ಯೂ ಆರ್ ಎನ್. ಸೊ ಎಫ್ ಮ್ಯೂ ಎಷ್ಟು ಹೇಳು, ಸೊ 0.15, ಆರ್ ಎನ್ ಎಷ್ಟು 10 kg. ಸೊ ಅವಾಗ ಗುಣಿಸೋಣ, 10ರಿಂದ ಗುಣಿಸಿದ್ರೆ 15, 1 15 15. ಸೊ ಈಗ ನಿಮಗೆ ಬರುತ್ತೆ 1.5 kg. ಸೊ 0 ಬರುತ್ತೆ, 2 ಸ್ಥಾನ ಪಾಯಿಂಟ್ ಇರಬೇಕು. ಸೊ ಅವಾಗ ಎಫ್ ಎಷ್ಟು ಬಂತು, 1.5 kg ಬಂತು. ಆದ್ರೆ ನಾವೇನು ಕಂಡುಹಿಡಬೇಕು, ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ ಎಷ್ಟಪ್ಪ 1.5, ಡಿಸ್ಟೆನ್ಸ್ ಎಷ್ಟಪ್ಪ 10 ಮೀಟರ್. ಆವಾಗ 15 ಈ ಗುಣಿಸಿದ್ರೆ ಎಷ್ಟು ಬರುತ್ತೆ, 15 ಮೀಟರ್ kg ಅಥವಾ kg ಮೀಟರ್. 15 ಎಲ್ಲಿದೆ ನೋಡಿ, ಅದಕ್ಕೆ ಟಿಕ್ ಹೊಡಿಬೇಕು. 15 ಎಲ್ಲಿದೆ ನೋಡಿ, ಮೀಟರ್ kg ಅಥವಾ kg ಮೀಟರ್ ಇರಬೇಕು. ಬರೀ ಇದಿದ್ರಾಗಲ್ಲ ನೋಡಿ, ಇಲ್ಲಿ 15. ಪಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ಮಾಡೆಲ್ ನೋಡೋಣ ಈಗ. ಸೊ ಈಗ ಏನು ಕೇಳ್ತಾನೆ ಕೊನೆಯ ಕ್ವಶನ್ ಅಲ್ಲಿ, ಸೊ ಈ ಕ್ವಶನ್ ಅನ್ನು ಪಕ್ಕ ಆದ್ರೆ ನೀವು ಇದರಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಸೊ ನೋಡಿ, ಹೌ ಮಚ್ ಇಸ್ ದ ಫೋರ್ಸ್ ರಿಕ್ವೈರ್ಡ್ ಅಂತಾನೆ ಎಫ್ ಕಂಡುಹಿಡಿಬೇಕು. ಹೌ ಮಚ್ ಇಸ್ ದ ಫೋರ್ಸ್ ರಿಕ್ವೈರ್ಡ್, ಎಫ್ ಅನ್ನ ಕಂಡುಹಿಡಬೇಕು. ನೋಡಿ ಇಲ್ಲಿ, ಹೌ ಮಚ್ ಇಸ್ ದ ಫೋರ್ಸ್ ರಿಕ್ವೈರ್ಡ್ ಟು ಸ್ಟಾಪ್ ಎ ವೆಹಿಕಲ್ ಆಫ್ ಮಾಸ್ ಅಂತಾರೆ. ವೆಹಿಕಲ್ ಅನ್ನು ಸ್ಟಾಪ್ ಮಾಡಬೇಕು, ಅದರ ಮಾಸ್ ಇಸ್ ನಥಿಂಗ್ ಬಟ್ ಆರ್ ಎನ್ ಎಷ್ಟಿದೆ, 1000 kg ಇದೆ. ಆರ್ ಎನ್ ಎಷ್ಟಿದೆ, ರನ್ನಿಂಗ್ ಆನ್ ಎ ರೋಡ್ ವಿತ್ ಎ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ ಅಂಡ್ ದ ರೋಡ್, ದಟ್ ಈಸ್ ಮ್ಯೂ ಇಸ್ ಈಕ್ವಲ್ ಟು 0.4 ಇದೆ. ಸೊ ಅಲ್ಲಿ ಸಿಂಪಲ್ ಆಗಿ ಎಫ್ ಕಂಡುಹಿಡಿದ್ರೆ ಮುಗಿದೋಯ್ತು, ಫ್ರಿಕ್ಷನ್ ಫೋರ್ಸ್. ಸೊ ನೋಡಿ, ಎಫ್ ಇಸ್ ಈಕ್ವಲ್ ಟು ಮ್ಯೂ ಇಂಟು ಆರ್ ಎನ್, ಕರೆಕ್ಟಾ? ಸೊ ಮ್ಯೂ ಎಷ್ಟಪ್ಪ 0.4 ಇಂಟು 1000 kg. ಅವಾಗ 4 1 4, 1 2 1 2 3 0 3 ಎಷ್ಟು ಸ್ಥಾನ ಪಾಯಿಂಟ್ ಬಿಡಬೇಕು, 1 ಸ್ಥಾನ. ಅವಾಗ ಏನು ಬಂತು 400 kg. ನೋಡಿ 400 kg ಎಲ್ಲಿದೆ, ಅದಕ್ಕೆ ನೀವು ಡಿಗೆ ಸರಿಯಾಗಿ ಟಿಕ್ ಹೊಡಿಬೇಕು. ಓಕೆನಾ? ಇದಿಷ್ಟು ಕ್ವಶನ್ಸು ಮಾಡಲ್ 1ನಲ್ಲಿ. ಸೊ ಈ 40 ಕ್ವಶನ್ ಇದಾವ, ಅಪ್ರಾಕ್ಸಿಮೇಟ್ ಆಗಿ 43 ಕ್ವಶನ್ ಇದಾವೆ. 43ನಲ್ಲಿ ಮಿನಿಮಮ್ ಅಂದ್ರೆ ನಿಮಗೆ, ಸೊ ನಿಮಗೆ ಎಷ್ಟು ಕೇಳ್ತಾನೆ, 4ರಿಂದ 4 ಕ್ವಶನ್ ಕೇಳ್ತಾನೆ. 8 ಮಾಡಲ್ ಇದಾವೆ. ಟೋಟಲ್ ಮಾಡಲ್ ಎಷ್ಟಿದಾವೆ, 8 ಮಾಡಲ್ ಇದಾವೆ. 8 ಮಾಡಲಿಂದ 20 ಕ್ವಶನ್ ಅನ್ನು ಹೊರಗಡೆ ತೆಗಿತಾನೆ. ಎಷ್ಟು ಕ್ವಶನ್ ತೆಗಿತಾನೆ, 20 ಕ್ವಶನ್ ಹೊರಗಡೆ ತೆಗಿತಾನೆ. ಅಜೂಮ್ ಮಾಡ್ಕೊಳ್ಳಿ. ಸೊ 20 ಡಿವೈಡೆಡ್ ಬೈ 8, 20 ಡಿವೈಡೆಡ್ ಬೈ 8 ಅಂದರೆ 8 16, 2.2 ಅಂದರೆ 3ರಿಂದ 4 ಕ್ವಶನ್ ತೆಗಿತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ರತಿ ಕ್ವಶನ್ಗೂ ಸಹ ನಿಮಗೆ ಸೊ 2.5 ಮಾರ್ಕ್ಸ್ ಇರುತ್ತೆ. ಸೊ ಆವಾಗ 2.5 ಅಂದರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ. 7 ಮಾರ್ಕ್ಸ್ ಈ ಚಾಪ್ಟರಿಂದ ಬರುತ್ತೆ. ಸೊ ಹಾಗಾಗಿ ಪಕ್ಕ ಆಗಬೇಕು. ಓಕೆ, ಸೊ ಇಲ್ಲಿಗೆ ಮಾಡಲ್ 1 ಕಂಪ್ಲೀಟ್ ಆಯಿತು.